ತುಂಬ ಹೆಲ್ದಿ ಮತ್ತು ಜಸ್ಟ್ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಇಲ್ಲಿ ನಾನು ಪನ್ನೀರ್ ತೊಗೊಂಡಿದ್ದೀನಿ. ಸುಮಾರು ಒಂದು 100 ಗ್ರಾಮ್ ಆಗುವಷ್ಟು ಪನ್ನೀರನ್ನ ಈ ರೀತಿ ತುರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ತಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾರೆಟು ಮತ್ತು ಸ್ವಲ್ಪನೇ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಮತ್ತು ಕಾರ್ನ್ ತೊಗೊಂಡಿದ್ದೀನಿ. ಕಚ್ಚಾನೇ ಬೇಯಿಸ್ಕೊಂಡು ಸೇರಿಸ್ತಿದ್ದೀನಿ. ಓಕೆ, ಇವಾಗ ಇವು 3 ಸಾಮಗ್ರಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. 1 ಚಮಚ ಕಾಳೆ ಮೆಣಸಿನ ಪುಡಿ ಇತ್ತಂದರೆ ಅದು ಕೂಡ ಹಾಕೋಬೋದು. ಇವಾಗ ಒಂದು 2 ಚಮಚ ಟೊಮೆಟೊ ಕೆಚಪ್ ಅಥವಾ ಪಿಜ್ಜಾ ಸಾಸ್ ಬರುತ್ತೆ ನೋಡಿ, ಅವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕೋಬೋದು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೀವು ಸಣ್ಣ ಪುಟ್ಟ ಹಸಿವಿಗೆ ಅಥವಾ ಮಕ್ಕಳ ಟಿಫಿನ್ಗೆ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತು ನಿಮ್ಗೆ ಏನಾದರೂ ಪಿಜ್ಜಾ ತಿನ್ನಬೇಕಂತ ಆಸೆ ಆಗಿದ್ದರೆ ಈ ರೆಸಿಪಿ ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬಾ ರುಚಿಯಾಗಿರುತ್ತೆ. ಸೇಮ್ ಪಿಜ್ಜಾ ಯಾವ ರೀತಿ ಇರುತ್ತೆ ನೋಡಿ ಅದೇ ಟೇಸ್ಟ್ ಇರುತ್ತೆ ಇದು. ಇವಾಗ ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿದ್ದೀನಿ. ಒಂದು ಕಪ್ ಆಗುವಷ್ಟು. ಇದನ್ನು 1 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಬೇಳೆನ ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪನೇ ಹಸಿ ಶುಂಠಿ, ಖಾರಕ್ಕೋಸ್ಕರ 1-2 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, 2ರಿಂದ 3 ಚಮಚ ನೀರು ಹಾಕ್ಕೊಂಡು ಎಲ್ಲನೂ ಸೇರಿಸಿ ಸ್ಮೂತಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ಓಕೆ ನೋಡಿ, ಪೂರ್ತಿಯಾಗಿ ಸ್ಮೂತ್ ಆಗಿರಲಿ. ಇದೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಜಸ್ಟ್ ಒಂದು 15-20 ಸೆಕೆಂಡಲ್ಲೇ ಸ್ಮೂತ್ ಆಗುತ್ತೆ ಇದು. ಓಕೆ ನೋಡಿ, ಈ ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ ನಾನಿವಾಗ. ಇಲ್ಲಿ ಫಡ್ ಮಾಡ್ತೀವಲ್ಲ ಅದೇ ಹಂಚಿಟ್ಕೊಂಡಿನಿ. ಇಲ್ಲಿ 1 ಚಮಚ ಆಗುವಷ್ಟು ನಾನಿಲ್ಲಿ ಹೋಮ್ ಮೇಡ್ ಬಟರ್ ತೊಗೊಂಡಿದ್ದೀನಿ. ಬಟರ್ ಇಲ್ಲ ಅಂದರೆ ತುಪ್ಪ ಕೂಡ ಹಚ್ಕೋಬೋದು, ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ಬಟ್ ಈ ರೀತಿ ಬಟರ್ ಹಾಕಿದರೆ ಟೇಸ್ಟ್ ಬೇರೆಯೇ ಇರುತ್ತೆ. ಓಕೆ ನೋಡಿ, ಜಸ್ಟ್ 1 ಚಮಚ ನಾನಿಲ್ಲಿ ಎಲ್ಲದಕ್ಕೆ ಹಾಕೊಂಡಿನಿ ಒಂದೊಂದು ಸ್ವಲ್ಪ. ಮತ್ತು ಈ ರೆಸಿಪಿ ಪೂರ್ತಿಯಾಗಿ ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೋಬೇಕು. ಇವಾಗ ಸ್ಲೋ ಇದೆ ಗ್ಯಾಸು. 1 ಚಮಚ ಎಲ್ಲದಕ್ಕೆ ಈ ರೀತಿ ಹಾಕ್ತಿದ್ದೀನಿ. ಜಾಸ್ತಿ ದಪ್ಪ ಕೂಡ ಹಾಕೋಬಾರ್ದು. ಈ ಚಮಚಲಿಂತ 1 ಚಮಚ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿ ಇದನ್ನು ಎಲ್ಲ ಕಡೆಗೆ ಮಾಡಬೇಕಷ್ಟೇ ಹಿಟ್ಟು. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದ್ಸಲ ನೀವು ಮಾಡ್ಕೊಟ್ಟು ನೋಡಿ, ಖಂಡಿತ ಅವ್ರು ನಿಮಗೆ ಪದೇ ಪದೇ ಕೇಳ್ತಾರೆ. ಮತ್ತು ತುಂಬ ಹೆಲ್ದಿ ಕೂಡ. ಮತ್ತು ಸಣ್ಣ ಪುಟ್ಟ ಹಸಿವಿಗೆ ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲದಕ್ಕೆ ಹಾಕೊಂಡಾದ್ಮೇಲೆ ಇವಾಗ ನಾವು ಪನ್ನೀರ್ನಲ್ಲಿ ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕೋಬೋದು. ನಾನಿಲ್ಲಿ ಎಲ್ಲದಕ್ಕೆ 1 ಚಮಚ ಹಾಕ್ತಿದ್ದೀನಿ. ನನ್ನ ಮಕ್ಕಳಂತೂ ಪಿಜ್ಜಾ ಬೇಡಿದರೆ ನಾನು ಇದನ್ನೇ ಮಾಡಿಕೊಡ್ತೀನಿ. ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಅವರಿಗೆ. ಆವಾಗ ನಾನು ಟಿಫಿನ್ ಬಾಕ್ಸ್ ಕೂಡ ಈ ರೆಸಿಪಿನ ಮಾಡ್ತೀನಿ. ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಚೀಸ್ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಸೇಮ್ ನಾವು ಪಿಜ್ಜಾ ತಿಂತೇವಲ್ಲ ಅದೇ ಟೇಸ್ಟ್ ಬರುತ್ತೆ ಚೀಸ್ ಹಾಕೋದ್ರಿಂದ. ಟೇಸ್ಟ್ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ನಾನು ಸ್ಲೋ ಗ್ಯಾಸ್ನಲ್ಲಿ ಒಂದು 2ರಿಂದ 3 ನಿಮಿಷ ಮಾತ್ರ ಮುಚ್ಚಿಟ್ಟಿದ್ದ. ಪೂರ್ತಿಯಾಗಿ ಚೀಸ ಮೇಲೆ ಮೆಲ್ಟ್ ಆಗಿದೆ, ನೀವು ನೋಡ್ತಿರ್ಬೋದು. ತುಂಬಾ ಸರಿಯಾಗಿ ಬಂದಿದೆ. ಸೊ ಮಿಸ್ ಮಾಡದೆ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ. ಓಕೆ ನೋಡಿ, ಇವಾಗ ಎಲ್ಲನೂ ನಾನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದಲ್ವಾ. ಸೊ ಪಿಜ್ಜಾ ತಿನ್ನೋ ಆಸೆ ಆಗಿದ್ದರೆ ಮಿಸ್ ಮಾಡ್ಕೋಬೇಡಿ ಈ ರೆಸಿಪಿ. ಒಂದು ಸಲ ಮಾಡಿ ನೋಡಿ. ಓಕೆ, ಎಲ್ಲನೂ ಸೇರಿಸಿ ನಾನು ಇವಾಗ ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಮಾಡುವಂತಹ ಹೆಲ್ದಿ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ನೀವು ಏನಂತ ಹೆಸರಿಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಎಷ್ಟು ಸರಿಯಾಗಿ ಬೆಂದಿದೆ ಕೆಳಗಡೆ. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಸ್ಲೋ ಗ್ಯಾಸ್ನಲ್ಲೇ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಮಾತ್ರ ಬಿಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.